ನಮಸ್ಕಾರ ಸ್ನೇಹಿತರೆ. ನೀವು ಮಾಡಿದ ತಪ್ಪು ಒಂದಲ್ಲ ಎರಡಲ್ಲ, ಎಂಥ ಅಯೋಗ್ಯನ ತಗೊಂಡು ಬಂದು ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಕೊಟ್ಟಿದ್ದೀರಿ ಅಂತಂದರೆ ಪಾಪ ಆ ತಾಯಂದ್ರನ್ನ ಬೆರಗು ಮಾಡಿಸಿ ಯಾಮಾರಿದ್ರು. ಪಾಪ 2,000 ಸಿಗುತ್ತೆ, ಉಚಿತ ಬಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಕೊಟ್ಟು ಇವತ್ತು ಈ ರಾಜ್ಯದಲ್ಲಿ ಅವ್ರನ್ನ ಅಧಿಕಾರಕ್ಕೆ ತಂದು ಕೊಟ್ಟರೆ ಅವರು ಮಾಡ್ತಾ ಇರುವ ಒಂದೊಂದು ಕೆಲಸ ಒಂದಲ್ಲ ಎರಡಲ್ಲ, ಈ ದೇಶದ ಮರ್ಯಾದೆ ಘನತೆ ಯಾವ ಥರ ತೆಗಿಬೇಕು ಅನ್ನೋದನ್ನು ಪ್ರತಿಯೊಂದು ರೀತಿಯಲ್ಲೇ ತೆಗಿತಾ ಇದ್ದಾರೆ. ಪ್ರಪಂಚದಲ್ಲಿ ಯುದ್ಧ ನಡೀತಾ ಇದ್ದರೆ ಅಲ್ಪ ಸ್ವಲ್ಪ LPG ಸಮಸ್ಯೆ ಇರ್ಬೋದು, ಆದರೆ ಒಂದು ಅಧಿಕಾರಿತ ಜವಾಬ್ದಾರಿ ಸ್ಥಾನದಲ್ಲಿರೋರು ನೀವು ಹೇಳಬೇಕಾಗಿರೋದು ಏನು? ಇಂಥ ಕಷ್ಟ ಸಮಯದಲ್ಲಿ LPGಯನ್ನು ನಾವು ಯೂಸ್ ಮಾಡಬೇಕಂತಂದಾಗ ಮಿತವಾಗಿ ಬಳಸಿ ಈ ಕಷ್ಟ ಸಮಯವನ್ನು ಕಲೀರಿ ಅಂತ ಹೇಳಬೇಕು ಈಗ ಆಗಿತ್ತು. ಆದರೆ ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ಯಾವುದೇ ಥರ LPG ಕೊರತೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಕೃತಕ ಅಭಾವ ಸೃಷ್ಟಿಸ್ತಾ ಇರೋ ಈ ಸರ್ಕಾರ ಇನ್ನೊಮ್ಮೆ ಕಣ್ತೆರಿಬೇಕು ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಅಷ್ಟು ಕೊರತೆ ಏನಾದರೂ LPG ಸಪ್ಲೈಲಿ ಕೊರತೆ ಇದ್ದಿದ್ದರೆ ಇವತ್ತು ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ ನನ್ನ ಮನೆಗೆ ಗ್ಯಾಸ್ ಬೇಕಾದಾಗ ನಾನು ಬುಕ್ ಮಾಡಿದರೆ ನನಗೆ ಇದಕ್ಕೆ ಮೊದಲು ಯಾವ ಥರ 48 ಗಂಟೆಯಲ್ಲಿ ಬಂದು ಡೆಲಿವರಿ ಆಗ್ತಾಯಿತ್ತು, ಅದೇ 48 ಗಂಟೆಯಲ್ಲಿ ನನ್ನ ಮನೆಗೆ ಬಂದು ಡೆಲಿವರಿ ಆಯಿತು. ಆದರೆ ಕಾಂಗ್ರೆಸ್ ಸರ್ಕಾರ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದರೆ LPG ಸಿಲಿಂಡ್ರ್ ಸಪ್ಲೈ ಇಲ್ಲ, LPG ಸಿಲಿಂಡ್ರ್ ಸಪ್ಲೈ ಇಲ್ಲ ಅಂತ ಹೇಳ್ಬಿಟ್ಟು. ನಾವು ಯಾವುದೇ ಹೋಟ್ಲಿಗೆ ಹೋದಾಗ ಅಲ್ಲಿ ಯಾವುದೇ ಥರ ಹೋಟ್ಲಲ್ಲೂ ನಮಗೆ LPG ಸಿಲಿಂಡ್ರು ಕೊರತೆ ಕಾಣಿಸ್ತಾ ಇಲ್ಲ, ಅದು ಕಮರ್ಷಿಯಲ್ ಆಗಿರ್ಬೋದು. ಇನ್ನು ಎರಡನೇ ಮಾತು ಹೇಳ್ಬೇಕಂತಂದಾಗ ಪ್ರಧಾನಮಂತ್ರಿಯವರು ಮುಂದೊಂದು ದಿನ ಇದೇ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಪರದೇಶದಿಂದ ಅನಿಲ ತೈಲದ ಮೇಲೆ ನಾವು ಡಿಪೆಂಡೆನ್ಸಿ ಕಮ್ಮಿ ಆಗಬೇಕು ಅಂತ ಹೇಳ್ಬಿಟ್ಟು ಸೂರ್ಯಾಗಾರ ಯೋಜನೆ ತಂದರು, ಸೌರಶಕ್ತಿ ಯೋಜನೆ ತಂದರು, ಈಗ ಗಾಡಿಗಳನ್ನು ಹೋಗೋಕ್ಕೆ ಎಲೆಕ್ಟ್ರಿಕ್ ಚಾಲಿತ ವಾಹನಗಳನ್ನು ತಂದರು. ಈ ಥರ ಅನೇಕ ಕೇಂದ್ರ ಸರ್ಕಾರದ ಸವಲತ್ತುಗಳು ಬರ್ತಾಯಿದೆ. ಆದರೆ ಇವತ್ತು ಬೀದಿಗೆ ಬಂದು ನಾಟಕ ಮಾಡ್ತಾ ಇರೋರು ಯಾರಿದ್ದಾರೆ ಅಂತಂದರೆ ಅವ್ರ ಮನೆಯಲ್ಲಿ ಯಾವತ್ತೂ ಸ್ಟವ್ ಅಂಟಿಸಿದವರು ಒಬ್ಬರು ಬಂದು ಬೀದಿಗೆ ಬಂದು ನಾಟಕ ಮಾಡ್ತಾ ಇಲ್ಲ. ಅದು ಯಾವುದೇ ಕಾಂಗ್ರೆಸ್ ಶಾಸಕರಾಗಿರ್ಬೋದು, ಇಲ್ಲ ಸಚಿವರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು. ದಯವಿಟ್ಟು ನೀವು ಯಾವುದೇ ಥರ ಹೋರಾಟ ಮಾಡಬೇಕಂತಂದರೆ ಅದಕ್ಕೆ ನೈಜ ಒಂದಿರುತ್ತೆ, ಕಾಲ್ಪನಿಕ ಒಂದಿರುತ್ತೆ. ನೀವು ಮಾಡ್ತಾ ಇರೋ ಯಾವುದೇ ಹೋರಾಟ ಇವತ್ತು ನಾವು ನೋಡ್ತಾ ಇದ್ದರೆ ಪ್ರತಿಯೊಂದು ಕಾಲ್ಪನಿಕ ಅಂತ ಹೇಳ್ಬಿಟ್ಟು ಜನಕ್ಕೆ ಗೊತ್ತಾಗ್ತಾ ಇದೆ.